ಸಮಸ್ತ ಜನತೆಗೆ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನು ಕೊಡಿಸುವ ನ್ಯಾಯವಾದಿಗಳ ಶ್ರೀನಿವಾಸಪುರ ಪಟ್ಟಣದ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಪ್ರಥಮ ದರ್ಜೆ ದಂಡಾಧಿಕಾರಿಗಳ ಆವರಣದಲ್ಲಿ ತಾಲೂಕಾ ವಕೀಲರ ಸಂಘದ ವತಿಯಿಂದ 6ನೇ ದಿನ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ರಸ್ತೆ ಕಲ್ಲೂರು ಕಾಲೋನಿ ಬಳಿ ಸುಮಾರು 5 ಎಕರೆ ಜಾಗದಲ್ಲಿ 15 ಕೋಟಿ ರೂಪಾಯಿ ಹಣ ವೆಚ್ಚದಲ್ಲಿ ನೂತನ ನ್ಯಾಯಾಲಯ ಕಟ್ಟಡ ಕಾಮಗಾರಿ ನಡೆಯುತ್ತಿದ್ದು, ನ್ಯಾಯಾಲಯ ಕಲಾಪ ತುಂಬಾ ಚಿಕ್ಕದಾಗಿದೆ. ಆದ ಕಾರಣ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಇಂಜಿನಿಯರ್ ಅವರು ಬಂದು ಕಾನೂನು ಚೌಕಟ್ಟಿನಲ್ಲಿ ಸರಿಪಡಿಸಬೇಕು. ಇಲ್ಲದ ಪಕ್ಷದಲ್ಲಿ ನಮ್ಮ ಧರಣಿ ಕಾರ್ಯಕ್ರಮ ಮುಂದುವರಿಯುತ್ತದೆ ಎಂಬುದಾಗಿ ವಕೀಲರ ಸಂಘದ ಅಧ್ಯಕ್ಷರು ಎನ್.ವಿ. ಜಯರಾಮೇಗೌಡ, ಉಪಾಧ್ಯಕ್ಷರು ಟಿ.ವಿ. ನಾರಾಯಣಸ್ವಾಮಿ, ಕಾರ್ಯದರ್ಶಿ ಪಿ.ಸಿ. ನಾರಾಯಣಸ್ವಾಮಿ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಗೌರವಾನ್ವಿತ ಕೆ.ವಿ. ನಾರಾಯಣಸ್ವಾಮಿ, ಎಂ.ಆರ್. ಮುರಳೀಧರ್, ಟಿ. ವೆಂಕಟರಮಣಪ್ಪ, ಪಿ. ಮುರಳಿ, ಜಿ.ವಿ. ವೆಂಕಟರಮಣಪ್ಪ, ವಿ. ಅರ್ಜುನ್, ಶ್ರೀನಿವಾಸ್ ಗೌಡ, ರಾಜಗೋಪಾಲ್ ರೆಡ್ಡಿ, ವಿನಯ್ ಕುಮಾರ್, ಶ್ರೀನಿವಾಸ್ ಶೆಟ್ಟಿ, ಟಿ. ವೆಂಕಟೇಶ್, ಜಿಎನ್ ಅಶ್ವಥ್ ರೆಡ್ಡಿ, ಮಂಜುನಾಥ್ ರೆಡ್ಡಿ, ಎಚ್ಎಂ ವೆಂಕಟಾಚಲಪತಿ, ಎಂ ನಾಗರಾಜ್, ಬಿ ವೆಂಕಟೇಶ್, ಪ್ರಶಾಂತ್ ಧನಂಜಯ್ ಹೀಗೆ ಎಲ್ಲ ವಕೀಲರು ಭಾಗವಹಿಸಿ ಕಾರ್ಯಕ್ರಮ ಮುಂದುವರೆದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ವಕೀಲರ ಸಂಘದ ಅಧ್ಯಕ್ಷರು ಎನ್.ವಿ. ಜಯರಾಮಗೌಡ ಅವರು ಮಾತನಾಡಿ, ತಾಲೂಕಿನ ನೂತನ ನ್ಯಾಯಾಲಯ ಕಟ್ಟಡ ಮಂಜೂರಾಗಿದ್ದು ಅದು ನಿರ್ಮಾಣ ಹಂತದಲ್ಲಿದೆ. ನ್ಯಾಯಾಲಯ ಆವರಣ ಬಹಳ ಚಿಕ್ಕದಾಗಿದ್ದು ವಕೀಲರು ಕೆಲಸ ಮಾಡಲು ಅನಾನುಕೂಲವಾಗಿದೆ. ಸಾಕಷ್ಟು ಹಣ ಮಂಜೂರಾಗಿದ್ದು ಸುಮಾರು ಜಮೀನು ಇದ್ದರೂ ಸಹ ಸಮರ್ಪಕವಾಗಿ ನಿರ್ಮಾಣವಾಗಿಲ್ಲ. ಈಗ ಅದನ್ನು ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ಕಟ್ಟಿಕೊಡಬೇಕಾಗಿ ವಿನಂತಿಸುತ್ತೇವೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ವಕೀಲರು ಮಾಜಿ ಅಧ್ಯಕ್ಷರು ರಾಜಗೋಪಾಲ್ ರೆಡ್ಡಿ ಅವರು ಮಾತನಾಡಿ, ಸುಮಾರು 15 ವರ್ಷಗಳ ವಕೀಲರ ಕೆಲಸ ಮಾಡುತ್ತಿದ್ದು ಹಳೆ ಕಟ್ಟಡ ಇದ್ದು ಆಗಿನ ಶಾಸಕರು 5 ಎಕರೆ ಜಮೀನು ಮಂಜೂರು ಮಾಡಿದ್ದು ಹೈಕೋರ್ಟ್ ನ್ಯಾಯಮೂರ್ತಿಗಳು ಈರಪ್ಪನವರು 15 ಕೋಟಿ ರೂಪಾಯಿ ಹಣ ಮಂಜೂರು ಮಾಡಿದ್ದಾರೆ. ಸಮರ್ಪಕವಾಗಿ ನ್ಯಾಯಾಲಯ ಕಟ್ಟಡ ನಿರ್ಮಾಣ ಮಾಡಿಲ್ಲ. ಈ ಸಂದರ್ಭದಲ್ಲಿ ಮಾಜಿ ವಕೀಲರ ಸಂಘದ ಅಧ್ಯಕ್ಷರು ಟಿ. ವೆಂಕಟೇಶ್ ಅವರು ಮಾತನಾಡಿ, ಸುಮಾರು 23 ವರ್ಷಗಳು ವಕೀಲರ ಕೆಲಸ ಮಾಡುತ್ತಿದ್ದು ನೂತನ ನ್ಯಾಯಾಲಯ ಕಟ್ಟಡ ಸಮರ್ಪಕವಾಗಿ ಇಲ್ಲದ ಕಾರಣ ಎಲ್ಲ ವಕೀಲರ ಒಗ್ಗಟ್ಟಿನ ಒಪ್ಪಿಗೆಯ ಮೇರೆಗೆ ಈ ದಿನ ಧರಣಿ, ನಮಗೆ ನ್ಯಾಯ ಸಿಗುವವರೆಗೂ ಧರಣಿ ಹೀಗೆ ಹಮ್ಮಿಕೊಳ್ಳುತ್ತೇವೆ. ಸಂಬಂಧಪಟ್ಟ ಹೈಕೋರ್ಟಿನ ನ್ಯಾಯಮೂರ್ತಿಗಳು ಹಾಗೂ ಇಂಜಿನಿಯರ್ ಅವರು ಬಂದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಈ ಸಂದರ್ಭದಲ್ಲಿ ಗೌರವಾನ್ವಿತ ವಕೀಲರು ಲಕ್ಷ್ಮೀ ನರಸಿಂಹ ಅವರು ಮಾತನಾಡಿ, ನಮಗೆ ಹೊಸ ಕಟ್ಟಡ ಬೇಕು ಅಂತ ತಕ್ಷಣ ಹೈಕೋರ್ಟ್ ನ್ಯಾಯಮೂರ್ತಿಗಳು ವೀರಪ್ಪನವರು 15 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದರು. ನೂತನ ನ್ಯಾಯಾಲಯ ಕಟ್ಟಡ ನಿರ್ಮಾಣ ಮಾಡುವುದರ ಬಗ್ಗೆ ಅಧ್ಯಕ್ಷರು ಹಾಗೂ ವಕೀಲರ ಸದಸ್ಯರ ಗಮನಕ್ಕೂ ತರದೆ ಇಂತಹ ಕೆಲಸ ಮಾಡಿರುವುದು ಇಂಜಿನಿಯರ್ ಸರಿಯಲ್ಲ. ನ್ಯಾಯಾಲಯ ಸಭಾಂಗಣ ವಕೀಲರು ಹಾಗೂ ಬೇರೆ ಬೇರೆ ತಾಲೂಕಿನ ವಕೀಲರು ಬಂದರೆ ಜಾಗ ಇಲ್ಲದ ಕಾರಣ ಇದನ್ನು ಸರಿಪಡಿಸಬೇಕಾಗಿ ನಮ್ಮ ಮನವಿ. ವಕೀಲರ ಸಂಘದ ಕಾರ್ಯದರ್ಶಿ ಪಿ.ಸಿ. ನಾರಾಯಣಸ್ವಾಮಿ ಅವರು ಮಾತನಾಡಿ, ಸುಮಾರು ವರ್ಷಗಳ ನ್ಯಾಯಾಲಯ ನಡೆಸುತ್ತಿದ್ದು ಈಗ ಹೊಸ ಕಟ್ಟಡ ನಿರ್ಮಾಣಕ್ಕಾಗಿ ಸುಮಾರು 15 ಕೋಟಿ ರೂಪಾಯಿ ಹಣ ಮಂಜೂರಾಗಿದ್ದು ಕಟ್ಟಡದಲ್ಲಿ 4 ನ್ಯಾಯಾಲಯಗಳು ನಡೆಯಬೇಕು. ಆದರೆ ಜಾಗ ಚಿಕ್ಕದಾಗಿದೆ. ಆದ ಕಾರಣ ಸರಿಪಡಿಸಬೇಕಾಗಿ ನಮ್ಮ ವಾದ ಹಾಗೂ ಧರಣಿ ಮುಂದುವರಿಯುತ್ತದೆ. ಈ ಸಂದರ್ಭದಲ್ಲಿ ಹಿರಿಯ ವಕೀಲರು ಕೆ.ವಿ. ನಾರಾಯಣಸ್ವಾಮಿ ಹಾಗೂ ಕೆ.ಆರ್. ಮುರಳೀಧರ್ ಅವರು ನ್ಯಾಯಾಲಯದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದರು. ವಕೀಲರು ಎಲ್ಲಿ ಸ್ಥಳದಲ್ಲಿದ್ದಾರೋ ಅಲ್ಲಿಗೆ ಬರಬೇಕು, ನ್ಯಾಯ ದೊರಕಿಸ್ಕೊಡ್ಬೇಕು. ನಮ್ಗೆ ವಕೀಲರ ಸಂಘ ಇಲ್ಲ, ಸಂಘಕ್ಕೆ ಕಟ್ಟಡ ಇಲ್ಲ. ಇವಾಗ ಕಟ್ತಾ ಇರೋ ಬಿಲ್ಡಿಂಗ್ ನಲ್ಲಿ ಅನಾನುಕೂಲ ಇದೆ. ಎಲ್ಲ ಕೋರ್ಟಾಲು ಚಿಕ್ಕದಾಗಿದೆ. ನಮ್ಮ ಮಾತು ಹೈಕೋರ್ಟ್ನವರೇ ತಿರಸ್ಕರಿಸಿದ್ದಾರೆ. ಯಾರು ಅದಕ್ಕೋಸ್ಕರ ಇಲ್ಲೇ ಬರಬೇಕು. ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಆಗಲಿ ಇನ್ನೊಬ್ಬರಾಗಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ನಮ್ಗೆ ಸಹಕಾರ ಕೊಟ್ಟು ಅನುಕೂಲ ಮಾಡಬೇಕು ಅಂತ ಎಲ್ಲರನ್ನೂ ನಾವು ವಕೀಲರ ಪರವಾಗಿ ಕೋರ್ಕೊಳ್ತಾ ಇದ್ದೀವಿ. ಒಂದು ಮಾತು ತಮ್ಮ ಹಿರಿಯರು ತಮ್ಮ ಒಂದು ಸಹಭಾಗಿತ್ವದಲ್ಲಿ ಎಲ್ಲ ಒಂದು ವಕೀಲರ ಒಂದು ಸಂಘದ ವತಿಯಿಂದ ಈ ದಿನ ಕೋರ್ಟ್ ಮುಂದೆ ಧರಣಿ ಮಾಡ್ತಾ ಇದಾರಲ್ಲ, ಇದು 6ನೇ ದಿನ. ನಿಮ್ಮ ಒಂದು ಮೂಲ ಉದ್ದೇಶ ಈ ಒಂದು ಕಕ್ಷಿದಾರರ ಜನರಾಗ್ಲಿ, ಒಂದು ಅಡ್ವೊಕೇಟ್ಸ್ ಆಗಲಿ, ಒಂದು ಮೀಟಿಂಗ್ ಆಗಲಿ, ಒಂದು ನ್ಯಾಯಾಧೀಶ ಕುಂತ್ಕೊಳ್ಳೋ ಜಾಗ ಆಗಲಿ ಅದರಲ್ಲಿ ಇಕ್ಕಟ್ಟಿದೆ. ಮೇಲಧಿಕಾರಿ ಜಡ್ಜ್ ಬರೋವರೆಗೂ ನಿಮ್ಮ ಒಂದು ಹೋರಾಟ ಇಲ್ಲೇ ನಿಲ್ಲಿಸಿ ಕನಿಷ್ಠ ಪಕ್ಷ ಇವತ್ತು 6ನೇ ದಿನ ಅಂದ್ರೆ 10 ದಿನ ಆಗೋದು 15 ನಿಮ್ಮ ಹೋರಾಟ ಈಗ ಮುಂದುವರಿಯುತ್ತೆ ಒಂದು ನಂಬಿಕೆ ಇದೆ. ಮುಂದುವರಿಯುತ್ತೇವೆ. ಬರೋವರೆಗೂ ಅನುಕೂಲ ಮಾಡೋವರೆಗೂ ನಾವು ಮುಂದುವರಿಯುತ್ತೇವೆ. ಸರ್ ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀ ನರಸಿಂಹ ಅಂತ. ಇಲ್ಲೇ ವಕೀಲರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಮಗೆ ಹೊಸ ಕಟ್ಟಡ ಬೇಕಂತೇಳಿ ಮಾನ್ಯ ವೀರಪ್ಪ ಸಾಹೇಬ್ರು ಹತ್ರ ಮನವಿ ಮಾಡಿಕೊಂಡಾಗ ಅವರು ತುಂಬ ಶ್ರದ್ಧೆಯಿಂದ ಈ ನಮ್ಮ ಶ್ರೀನಿವಾಸಪುರದೊಳಗೆ ಒಂದು ಹೊಸ ಕಟ್ಟಡ ಬೇಕು ಅಂತೇಳಿ
ನಮಗೆ ಮಂಜೂರು ಮಾಡಿಕೊಟ್ಟಿರ್ತಾರೆ. ಆದರೆ ನಮಗೇನು ಆಸೆ ಇತ್ತಂದರೆ ಈಗಾಗಲೇ ಮುಳಬಾಗಿಲು, ಶಿಲ್ಘಟ್ಟ, ಬಂಗಾರಪೇಟೆ ಅದು ಮಾಡೆಲ್ ಯಾವ ಥರ ಇದೆ ಅಂದರೆ ಹೈಕೋರ್ಟ್ ಮಾಡೆಲ್ ಇದೆ. ನಮಗೂ ಅದು ಅದೇ ಥರ ಇರುತ್ತೆ ಅಂತೇಳಿ ನಾವು ಆಸೆ ಪಟ್ಕೊಂಡಿದ್ವಿ. ಆದರೆ ಪ್ಲಾನ್ ಮಾಡುವಾಗ ಕಟ್ಟಡದ್ದು ಅಲ್ಲಿ ಒಂದು ಬೋರ್ಡ್ ಕೂಡ ಹಾಕಲಿಲ್ಲ. ಅಲ್ಲಿ ನಿರ್ಮಾಣ ಮಾಡ್ತಾ ಇರಲ್ಲ, ಅಲ್ಲಿ ಒಂದು ಬೋರ್ಡ್ ಕೂಡ ಹಾಕಿಲ್ಲ. ಈ ಥರ ಮಾಡೆಲ್ ಈ ಥರ ಇರುತ್ತೆ, ಈ ಥರ ವಿನ್ಯಾಸ ಇರುತ್ತೆ, ಇಷ್ಟಿಷ್ಟು ವೀರ್ತಿ ಇರುತ್ತೆ ಅಂತೇಳಿ ಇರಬೇಕಾಯ್ತು, ಅಲ್ಲಾಗಬೇಕಾಯ್ತು. ಅವ್ರು ಪೂಜೆ ಮಾಡಿದ್ದು ನಮ್ಗೆ ಗೊತ್ತಿಲ್ಲ, ಸ್ಟಾರ್ಟ್ ಮಾಡಿದ್ದು ಗೊತ್ತಿಲ್ಲ, ನಮ್ಗೆ ವಿಷಯ ಗೊತ್ತಾಗಲಿಲ್ಲ. ಅದ್ರ ಜೊತೆಗೆ ನಮ್ಮ ಹಿಂದಿನ ಅಧ್ಯಕ್ಷರಂತ ಶಿವಪ್ಪ ಅವ್ರಿಗೂ ಹೆಲ್ತ್ ಸರಿಗೋಸ್ಕರ ಸ್ವಲ್ಪ ಅಲ್ಲಿ ಆ ಕಡೆ ಆಗ್ಲಿಲ್ಲ ಅವ್ರಿಗೆ. ಆದ್ರೆ ಇಂಜಿನಿಯರ್ ಆಗ್ಲಿ, ಇವಾಗ ಕಟ್ಟಡ ನಿರ್ಮಾಣ ಮಾಡ್ತಾರೆ ಗುತ್ತಿಗೆದಾರರಾಗ್ಲಿ, ಅಧ್ಯಕ್ಷರಾಗ್ಲಿ, ನಮ್ಮ ಸಂಘದ ಹಿರಿಯರಿಗೆ ಈ ತರ ಇದೆ ಮಾಡಲ್ಲು, ಈ ತರ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ, ಅವತ್ತು ಬನ್ನಿ ನೀವು ಅಂತೇಳಿ ಒಂದು ಮಾತು ಹೇಳಿಲ್ಲ. ಇವಾಗ ಏನಾಗಿದೆ ಅಂದ್ರೆ ಸಭಾಂಗಣ ಕನಿಷ್ಠ ಅಂದ್ರೆ ಒಂದು 30ಕ್ಕೆ 50 ಇರಬೇಕಾಯ್ತು. ಇವಾಗ 15ಕ್ಕೆ 22 ಇದೆ. ಅದ್ರಲ್ಲಿ ಚೇರುಗಳು ಎಲ್ಲ ಹೋಗಿ ಕಕ್ಷಿಗಳು ಕುತ್ಕೊಳ್ಳೋ ಜಾಗ, ಇವರು ವಿಟ್ನೆಸ್ ಸ್ವಲ್ಪ ಬಾಕ್ಸ್ ಎಲ್ಲ ಹೋದ್ರೆ ನಮ್ಗೆ ಸಿಗೋದು 5 ಜನ ಕುತ್ಕೋಬಹುದು ಅಷ್ಟೇ. 5 ಜನ, ಈ ಕಡೆ 5 ಜನ, ಆ ಕಡೆ 5 ಜನ. ನಾವು ಟೋಟಲ್ ಒಂದು 50 ಜನ ಇದ್ದೀವಿ ವಕೀಲರು. ನಾವೆಲ್ಲ ಕುತ್ಕೊಳ್ಳೋದು ಯಾಕಡೆ ಇರೋದು? ಇನ್ನೊಂದು ಕೋಲಾರಿಂದ ಚಿಂತಾಮಣಿ, ಮುಳಬಾಗಿಲು, ಬಂಗಾರಪೇಟೆ, ಈ ಕಡೆ ಚಿಕ್ಕಬಳ್ಳಾಪುರದಿಂದ ಅಡ್ವೊಕೇಟ್ಸ್ ಬರ್ತಾರೆ. ಆವತ್ತು 60ರಿಂದ 70 ಜನ ಆಗ್ತೀವಿ. ನಾವು ಇರೋಕ್ಕೆ ಜಾಗ ಇರೋದು 15 ಜನ ಇದ್ರೆ ಇನ್ನು 30-40 ಜನ ಎಲ್ಲಿ ಇರ್ಬೇಕು? ನಾವು ಇಲ್ಲಿ ಆಚೆ ಇರಬೇಕು, ಮತ್ತೆ ನಮ್ಗೆ ಕೇಸ್ ಕರೆದಾಗ ಒಳಗಡೆ ಹೋಗ್ಬೇಕು. ಆ ಥರ ಪರಿಸ್ಥಿತಿ ಇದೆ. ನಾವು ಮೊನ್ನೆ ಹೈಕೋರ್ಟ್ ನ್ಯಾಯಾಧೀಶರಲ್ಲಿ ಒಂದೇ ಒಂದು ಮನವಿ, ಇವಾಗಲೂ ಚಾನ್ಸಸ್ ಇದೆ. ಇಂಜಿನಿಯರ್ಸ್ ಹೇಳಿದ್ದಾರೆ ಹೈಕೋರ್ಟ್ ಅವರೇನ ನಮ್ಗೆ ಅನುಮತಿ ಕೊಟ್ರೆ ನಾವು ಆದಷ್ಟು ಮಟ್ಟಿಗೆ ನಾವು ಎಕ್ಸ್ಟೆಂಡ್ ಮಾಡ್ತೀವಿ ಅಂತ. ಅಷ್ಟು ಮಾತ್ರ ಮಾಡಿಕೊಟ್ರೆ ಕಕ್ಷಿಗಳಿಗೂ ವಕೀಲರಿಗೂ ಎಲ್ಲರಿಗೂ ಮುಂದೆ ಬರೋ ಮುಂದಿನ ದಿನಗಳಿಗೂ ಕೂಡ ಅನುಕೂಲ ಆಗತ್ತೆ ಅಂತ ಕಡಿಮೆ ಇದೆ. ಆಮೇಲೆ ಬೆಂಚ್ ಕ್ಲರ್ಕ್ ಎಲ್ಲಿ ಕೂತ್ಕೊಳ್ಳೋದು, ಆರೋಪಿಗಳಿಗೆ ಬಾಕ್ಸ್ ಎಲ್ಲಿರೋದು, ಸಾಕ್ಷಿ ಬಾಕ್ಸ್ ಎಲ್ಲಿರೋದು ಅಂತೇಳಿ ಅದನ್ನ ಎಕ್ಸ್ಟೆಂಡ್ ವಿಸ್ತರಣೆ ಮಾಡಬೇಕು ಅಂತೇಳಿ ಸುಮಾರು ದಿವಸದಿಂದ ನಾವು ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆ ಎಲ್ಲ ಅರ್ಜಿಗಳು ಬರೆದಿದ್ದೀವಿ. ಅದರಿಂದಾಗಿ ಈಗ ಶುಕ್ರವಾರದಿಂದ ಇದು 6ನೇ ದಿನ ನಾವು ಪ್ರತಿಭಟನಾ ಧರಣಿಯನ್ನ ಅನಿರ್ದಿಷ್ಟವಾಗಿ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಆಡಳಿತಾತ್ಮಕ ನ್ಯಾಯಾಧೀಶರು ಹೈಕೋರ್ಟ್ ಅವರು ಇಲ್ಲಿ ಬರಲೇಬೇಕು, ಬಂದು ಆಲಿಸಬೇಕು. ಇಲ್ಲಿ ಪರಿಸ್ಥಿತಿಯನ್ನ ನೋಡಿ ನಮಗೆ ವಿಸ್ತರಣೆ ಮಾಡಿಕೊಡ್ಬೇಕು ಕೋರ್ಟಾಲ್ಗೆ. ಇಲ್ಲಾಂದ್ರೆ ಬಹಳ ಇಕ್ಕಟ್ಟಾಗಿದೆ. ಸುಮಾರು 50 ವರ್ಷ 100 ವರ್ಷಕ್ಕಾಗುವಷ್ಟು ನಾವು ನ್ಯಾಯಾಲಯವನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ ಈರಪ್ಪ ಸಾಹೇಬ್ರು ಹೇಳಿದ್ರು. ಆದ್ರೂ ಕೂಡ ಇಲ್ಲಿ ಆ ಕೆಲಸ ಮಾಡಲಿಲ್ಲ, ಇಕ್ಕಟ್ಟಾಗಿದೆ ಅಲ್ಲಿ. ಅದರಿಂದಾಗಿ ಅದನ್ನ ಸರಿಪಡಿಸ್ಕೋಬೇಕು, ನಮ್ಗೆ ಅನಾನುಕೂಲವಾಗಿದೆ, ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಅನಿರ್ದಿಷ್ಟವಾಗಿ ಧರಣಿಯನ್ನ ಮಾಡ್ತಾ ಇದ್ವಿ. ಇದು 6ನೇ ದಿನ. ಬರಬೇಕು. ಸರ್, ತಮ್ಮಲ್ಲಿ ಒಂದು ಮಾತು. ಈ ಶ್ರೀನಿವಾಸಪುರ ಪಟ್ಟಣದಲ್ಲಿ ಕೋರ್ಟ್ ನ್ಯಾಯಾಲಯದ ಒಂದು ಹೊಸ ಕೋರ್ಟ್ ನಿರ್ಮಾಣಕ್ಕೆ ಈಗಾಗಲೇ ತಾವು ಮುಂದಾಳತ್ವದಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿ, ನಿಮ್ಮ ಒಂದು ವಕೀಲರ ಸಂಘದ ಸಿಬ್ಬಂದಿ ವತಿಯಿಂದ ಸದಸ್ಯರು ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ಸುಮಾರು 15 ಕೋಟಿ ಸರ್ಕಾರದ ಹಣವನ್ನು ಈಗಾಗಲೇ ವೆಚ್ಚದಲ್ಲಿ ತಾವು ಒಂದು ನಿಯೋಜನೆ ಮಾಡಿದಿರಲ್ಲ, ಆ ಹಣದಲ್ಲಿ ತಾವು ಒಂದು ವಕೀಲರ ಸಂಘದಿಂದ ನಿಮ್ಮ ಒಂದು ರೆಸಲ್ಯೂಷನ್ ಅಲ್ಲಿ ಯಾವ್ಯಾವ ರೀತಿಯಲ್ಲಿ ಈ ರೀತಿ ಒಂದು ಕಟ್ಟಡಕ್ಕೆ ಒಂದು ಮಣ್ಣಾಗ್ಲಿ, ಸಿಮೆಂಟ್ ಆಗ್ಲಿ, ಒಂದು ಉದ್ದ ಆಗಲಾಗ್ಲಿ ತಾವು ಹೇಳಿದ್ರಲ್ಲ, ಯಾವ ರೀತಿ ಮಾಡ್ಬೇಕು ಅಂತ ನಿರ್ಬಂಧನೆ ಅದನ್ನ ಓವರ್ಟೇಕ್ ಮಾಡಿ ಈ ಒಂದು ಕಡಿಮೆ ಇದ್ರಲ್ಲಿ ಮಾಡ್ತಾ ನಿಮ್ಮ ಒಂದು ಹೋರಾಟ, ನಿಮ್ಮ ಒಂದು ಮೇಲಧಿಕಾರಿಗಳು ಬರೋವರೆಗೂ ನಿಮ್ಮ ಹೋರಾಟ ಸದಾ ಇರುತ್ತದೆ ಎಂಬುದು ಒಂದು ನಂಬಿಕೆ ಸರ್. ಇಲ್ಲಿ ನಮಗೆ ಆಡಳಿತಾತ್ಮಕ ನ್ಯಾಯಾಧೀಶರಾದ ಹೈಕೋರ್ಟ್ ಅವರು ಇದಾರಲ್ಲ, ಅವ್ರು ಬರಲೇಬೇಕು. ಅವ್ರು ಬರೋ ಗಂಟೆ ನಾವು ಕೋಲಾರ್ಗೆ ಹೋಗುದಿಲ್ಲ, ಹೈಕೋರ್ಟ್ ಬೆಂಗಳೂರಿಗೆ ಹೋಗುದಿಲ್ಲ, ಇಲ್ಲಿ ಬರಲೇಬೇಕು. ಎಲ್ಲ ನಮಗೆ ಅನ್ಯಾಯ ಆಗಿದೆ, ಅದನ್ನ ನ್ಯಾಯವನ್ನ ಸರಿಪಡಿಸ್ಕೋಬೇಕು ಅಂತೇಳಿ ನಾನು ಈ ಹೋರಾಟದಲ್ಲಿ ಪಾಲ್ಗೊಂಡು ನಾನು ಹೇಳಿಕೆ ನೀಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಾನು ಮುರಳೀಧರ ಅಂತ ಶ್ರೀನಿವಾಸಪುರ ನ್ಯಾಯಾಲಯದಲ್ಲಿ ವಕೀಲನಾಗಿ 30 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನ್ಯಾಯಾಲಯದ ಬಿಲ್ಡಿಂಗು ಈಗೇನು ಕಟ್ಟಿದ್ದಾರೆ ಅದೆಲ್ಲ ಶಿಥಿಲಾವಸ್ಥೆಯಲ್ಲಿದೆ. ಅದಕ್ಕೋಸ್ಕರ ಹೊಸ ಬಿಲ್ಡಿಂಗು ಕಟ್ಟಬೇಕು ಅಂತೇಳಿ ಈಗಾಗಲೇ
ಸರ್ಕಾರದಿಂದ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಕಟ್ತಾ ಇದ್ದಾರೆ. ಆದರೆ ಇಲ್ಲಿ ಈಗಾಗಲೇ ಎಲ್ಲ ಒಂದು 2 ವರ್ಷದೊಳಗೆ ಬಂಗಾರಪೇಟೆಯಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ, ಕೋರ್ಟ್ ಬಿಲ್ಡಿಂಗು. ಅದು 38.6 ಇಂಟು 56 ಅಡಿ ಇದೆ, 56 ಅಡಿ ಉದ್ದ ಇದೆ, 56.64 ಅಡಿ ಉದ್ದ. ಆದರೆ ಇಲ್ಲಿ ನಮಗೆ ಕಟ್ತಾ ಇರುವಂಥದ್ದು ಬರೀ 35 ಅಡಿ ಇದೆ. ಅದರೊಳಗೆ ಡಯಾಸ್ 10 ಅಡಿ ಹೋಗುತ್ತೆ, ಈ ಕಡೆ ಅಕ್ಯೂಸ್ಡ್ ಬಾಕ್ಸಿಂಗ್ ಒಂದು 5 ಅಡಿ ಹೋಗುತ್ತೆ, ಮತ್ತು ಅದಲ್ಲದೆ ಬೆಂಚ್ ಕ್ಲರ್ಕ್ಗೆ ಒಂದು 5 ಅಡಿ ಹೋಗುತ್ತೆ. ಇವೆಲ್ಲ ಹೋದ್ರೆ ನಮ್ಗೆ ಸಿಗೋದೆಲ್ಲ ಒಂದು 15 ಅಡಿನೇ. ಇದರಿಂದ ಬಹಳ ತೊಂದರೆ ಆಗುತ್ತೆ. ಒಂದ್ಸಲ ಅಕ್ಯೂಸ್ಡ್ ಬಂದ್ರೆ ಒಂದು ಕೇಸಲ್ಲಿ 60-70 ಜನ ಬರ್ತಾರೆ. ಅದಕ್ಕೆಲ್ಲ ಇವ್ರಿಗೆಲ್ಲ ನಮ್ಗೆಲ್ಲಾನು ಬಹಳ ತೊಂದರೆ ಆಗ್ತಾ ಇದೆ. ಆದ್ರಿಂದ ಎಂಟೈರ್ ಬಿಲ್ಡಿಂಗ್ ಅನ್ನೇ ಡೆಮಾಲಿಷ್ ಮಾಡಬೇಕು, ಅಥವಾ ಅದು ಸಾಧ್ಯ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಕೋರ್ಟ್ ಅಲ್ಲನ್ನು ಎಕ್ಸ್ಟೆಂಡ್ ಮಾಡ್ಬೇಕು. ಅದು ಮಾಡಿದ್ರು ಕೂಡ ಅದು ಕೂಡ ಎಲ್ಲ ಒಂದು 5 ಅಡಿ 6 ಅಡಿ ಮಾಡ್ಬೋದು ಹೊರತು ಒರಿಜಿನಲ್ ಬಂಗಾರಪೇಟೆ ಅಥವಾ ಶಿಡ್ಲಘಟ್ಟ ಅಲ್ಲಿ ಬಂದಂತ ಕನ್ಸ್ಟ್ರಕ್ಷನ್ ಇಲ್ಲಿ ಬರಲ್ಲ. ಅದು ನಮ್ಗೆ ಮೊದಲು ಗೊತ್ತಾಗ್ಲಿಲ್ಲ, ಇದು ಅವ್ರ ಪ್ಲಾನ್ ಮೊದಲು ತೋರಿಸ್ತಿಲ್ಲ. ನಮಸ್ಕಾರ. ನಾವು ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದ ವೆಂಕಟೇಶ್ ಅಂತ ಇಲ್ಲಿ 23 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಇದುವರೆಗೂ ನಮ್ಮ ಸ್ನೇಹಿತರು ಮಾತಾಡಿದ್ದಾರೆ ಕೋರ್ಟ್ ಬಗ್ಗೆ. ಇಲ್ಲಿ ನಮ್ಗಾಗಿರೋ ಪ್ರಾಬ್ಲಮ್ಸ್ ಎಲ್ಲ ಅವ್ರು ಹೇಳಿದ್ದಾರೆ ಆಲ್ರೆಡಿ. ಇಲ್ಲಿ ನಾವು ಎಲ್ಲಾ ವಕೀಲರ ಸಮ್ಮತಿ ತಗೊಂಡು ಎಲ್ಲರ ಪದಾಧಿಕಾರಿಗಳಿರ್ಬೋದು, ವಕೀಲರು ಇರ್ಬೋದು, ಅಧ್ಯಕ್ಷ ಇರ್ಬೋದು, ಕಾರ್ಯದರ್ಶಿ ಇರ್ಬೋದು, ಉಪಾಧ್ಯಕ್ಷ ಇರ್ಬೋದು, ಸೆಕ್ರೆಟರಿ ಇವರೆಲ್ಲ ಸೇರಿ ಒಪ್ಪಿಗೆ ಪಡೆದು ಈ ಒಂದು ಕಾರ್ಯಕ್ರಮ 6 ದಿನದಿಂದ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮ ನಾವು ಏನು ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೈಕೋರ್ಟ್ ಜಡ್ಜಸ್ ಬಂದು, ಹೈಕೋರ್ಟ್ ಇಂಜಿನಿಯರ್ಸ್ ಬಂದು, ಆ ಇನ್ಫ್ರಾಸ್ಟ್ರಕ್ಚರ್ ಏನಿದ್ದಾರೆ ಅವರೆಲ್ಲ ಬಂದು ಇಲ್ಲಿ ಬಂದು ನೋಡಿ ಆ ಪ್ರಾಬ್ಲಮ್ ಏನಿದೆ ಸಾಲ್ವ್ ಮಾಡೋವರೆಗೂ ನಾವು ಅನಿರ್ದಿಷ್ಟ ಕಾಲವರೆಗೂ ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ನಾಳೆ ಪೀಡಿಗರು ಬರಕ್ ಕೇಳಿದ್ರೆ ಅದಕ್ಕೂ ನಾವು ಹೋಗಕ್ ರೆಡಿ ಇಲ್ಲ. ಅವರು ಇಲ್ಲಿಗೆ ಬರ್ಬೇಕು, ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡೋವರೆಗೂ ನಾವು ಇಲ್ಲಿಂದ ಕದ್ಲು ಹೋಗೋದಿಲ್ಲ, ಇಲ್ಲೇ ಇರ್ತೀವಿ. ಎಷ್ಟು ದಿನ ಆದ್ರೂ ಆಗ್ಬೋದು, 15 ದಿನ ಆಗ್ಬೋದು, 20 ದಿನ ಆಗ್ಬೋದು, ನಾವು ಮುಷ್ಕರವನ್ನು ಬಿಡೋದಿಲ್ಲ ಅಂತೇಳಿ ಈ ಮೂಲಕ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಒಂದು ಮಾತು, ತಮ್ಮ ಒಂದು ಮುಷ್ಕರ ಸಮರ್ಪಕವಾಗಿ ಕಟ್ಟಡ ಇಲ್ಲದ ಕಾರಣದಿಂದ ನಿಮ್ಗೆ ಸರಿಪಡಿಸಿ ನಿಮ್ಮ ಒಂದು ಎಲ್ಲರ ಒಂದು ವಕೀಲರ ಸಂಘದ ಒಂದು ಅನುಕೂಲಕ್ಕೆ ಎಸ್ ಅಂದಾಗ ಈ ಒಂದು ಪ್ರತಿಭಟನೆ ನಿರ್ಣಯ ಮಾಡಿ. ಓಕೆ, ಆಲ್ರೆಡಿ 2 ಫ್ಲೋರ್ ಕನ್ಸ್ಟ್ರಕ್ಷನ್ ಆಗಿದೆ. ಈಗ ಆಪ್ಷನ್ ಇರ್ತಕ್ಕಂಥದ್ದು ಲಾಸ್ಟ್ ಟೈಮು AW ಅವ್ರು ಬಂದಿದಾಗ ನಾವು ನಮ್ಮನ್ನು ಕರೆಸಿದ್ರು, ಅಧ್ಯಕ್ಷ ವಕೀಲರೆಲ್ಲರೂ ಹೋಗಿದ್ವು. ಹೋದಾಗ ಅವ್ರು ಒಂದು ಆಪ್ಷನ್ ಕೊಟ್ಟಿದ್ದಾರೆ ನಮ್ಗೆ, ಒಂದು 10 ಅಡಿ ಎಕ್ಸ್ಟೆಂಡ್ ಮಾಡೋಕೆ ಪ್ರಾವಿಷನ್ ಇದೆ ಕಾರ್ಡರ್ ಅಲ್ಲಿ. ಅದನ್ನ ನಾನು ಮಾಡ್ಕೊಡಕ್ ರೆಡಿ ಇದ್ದೀನಿ, ನಿಮ್ಮ ಹೈಕೋರ್ಟ್ ಅವರಿಂದ ಒಂದು ಮಾತು ಹೇಳಿಸಿ ಅಂತ. ಅದನ್ನಾದ್ರೂ ನಾವು ಮಾಡ್ಕೊಟ್ರೆ ಸಾಕು. ಅಷ್ಟಕ್ಕಾದ್ರೂ ನಾವು ತೃಪ್ತಿ ಕಡೆ ರೆಡಿ ಇದೀವಿ. ಬೇರೆ ಏನೋ ಆಪ್ಷನ್ ಇಲ್ಲ, ಯಾಕಂದ್ರೆ ಆಲ್ರೆಡಿ 2 ಫ್ಲೋರ್ ಆಗಿರೋದ್ರಿಂದ ಅದು ಎಕ್ಸ್ಟೆಂಡ್ ಮಾಡ್ಕೊಡೋದಕ್ಕೂ ನಾವು ಸ್ಯಾಟಿಸ್ಫೈಡ್ ಆಗ್ತೀವಿ. ಅದನ್ನ ಮಾಡ್ಕೊಡಕ್ಕೆ ಈ ಮೂಲಕ ನಾವು ಕೋರ್ಕೊಳ್ತಾ ಇದೀವಿ. ನನ್ನ ಹೆಸರು ರಾಜಗೋಪಾಲ್ ರೆಡ್ಡಿ ಅಂತ. ನಾನು ಈ ಸಂಘದ ಮಾಜಿ ಅಧ್ಯಕ್ಷರು. ಸುಮಾರು 17 ವರ್ಷಗಳಿಂದ ಇಲ್ಲಿ ವಕೀಲರ ಕೆಲಸ ಮಾಡ್ತಾ ಇದ್ದೇವೆ. ಈ ಮೊದಲೇ ಏನು ನಮಗೆ ಹಳೆ ಕಟ್ಟಡ ಇತ್ತು, ಹಳೆ ಕಟ್ಟಡ ಕುಸಿಯುತ್ತಿರೋದ್ರಿಂದ ನಮ್ಮ ಆಗಿನ ಶಾಸಕರು ನಾವು ಹೋಗಿ ಈ ರೀತಿ ನಮಗೆ ಹೊಸ ನ್ಯಾಯಾಲಯಕ್ಕೆ ಕಟ್ಟಡ ಜಮೀನು ಬೇಕು ಅಂತ ಕೇಳಿದಾಗ, ಇರಿ ಸರ್ 5 ಎಕರೆಯಷ್ಟು ಜಮೀನು 1 ವಾರದಲ್ಲಿ ನಮಗೆ ಮಾಡಿಕೊಟ್ರು. ಅದರಲ್ಲಿ ನಮ್ಮ ಹೈಕೋರ್ಟ್ ನ ನ್ಯಾಯಮೂರ್ತಿಗಳಾದ ಬಿ ವೀರಪ್ಪ ಸಾಹೇಬರು ಅದನ್ನ ಪ್ರಪೋಸಲ್ ಮಾಡಿ ನಮಗೆ 15 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿದ್ರು. ಆ 5 ಎಕರೆ ಜಮೀನಲ್ಲಿ ಸಮರ್ಪಕವಾಗಿ ಏನೋ 15 ಕೋಟಿ ಹಣ ಬಂದಿದೆ, ಅದಕ್ಕೆ ಸಮರ್ಪಕವಾಗಿ ನ್ಯಾಯಾಲಯದ ಕಟ್ಟಡವನ್ನ ನಿರ್ಮಾಣ ಮಾಡಿಲ್ಲ. ಆ ಕಾರಣದಿಂದ ಏನು ಈಗ 15x22 ಏನು ಕೋರ್ಟ್ ಹಾಲ್ ಇದೆಯೋ ಅದನ್ನ ಎಕ್ಸ್ಟೆಂಡ್ ಮಾಡುವ ತನಕ ಇಲ್ಲಿ ಅನಿರ್ದಿಷ್ಟವಾದ ಮುಷ್ಕರವನ್ನ ನಾವು ಹಮ್ಮಿಕೊಂಡಿದ್ದೇವೆ. ನಾನು ಜಯರಾಮಗೌಡ, ಅಧ್ಯಕ್ಷರು ವಕೀಲ ಸಂಘ ಶ್ರೀನಿವಾಸಪುರ ತಾಲೂಕು. ನಮ್ಮ ತಾಲೂಕಿಗೆ ನೂತನ ನ್ಯಾಯಾಲಯ ಕಟ್ಟಡ ಮಂಜೂರಾಗಿದ್ದು ಅದು ನಿರ್ಮಾಣ ಹಂತದಲ್ಲಿರುತ್ತೆ. ಆದರೆ ನಿರ್ಮಾಣ ಹಂತದಲ್ಲಿ ಹೋಗಿ ನೋಡಲಾಗಿ ನ್ಯಾಯಾಲಯದ ಆವರಣಗಳು ಬಹಳ ಕಿರಿದಾಗಿದೆ. ಸುಮಾರು 10 ರಿಂದ 15 ಜನ ಮಾತ್ರ ವಕೀಲರು ಕೂತ್ಕೊಳ್ಳೋಕೆ ಅವಕಾಶ ಇದೆ. ಕಕ್ಷಿದಾರರು, ವಕೀಲರು ಕಾರ್ಯಕಲಾಪಗಳನ್ನು ನಡೆಸಲು ವಿಶಾಲವಾದ ಆವರಣ ಇರುವುದಿಲ್ಲ. ಸಾಕಷ್ಟು ಹಣ ಮಂಜೂರಾಗಿದ್ರು, ಸಾಕಷ್ಟು ಜಮೀನು ಇದ್ರೂ ಕೂಡ ನಿರ್ಮಾಣ ಮಾಡುವ ಸಮಯದಲ್ಲಿ ಚಿಕ್ಕದಾಗಿರುವುದರಿಂದ ಬಿಲ್ಡಿಂಗು ಅದನ್ನ ಅಗಲೀಕರಿಸಲು ಈಗಲೂ ಕೂಡ ಸಾಧ್ಯ ಇರುವುದರಿಂದ ನಾವು ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ. ನಾವು ಒತ್ತಾಯ ಏನ್ ಮಾಡೋದು ಅಂದ್ರೆ ಅದನ್ನ ಆವರಣ ಅಗಲೀಕರಿಸಬೇಕು, ಅಥವಾ ಇವಾಗ ನಿರ್ಮಾಣ ಆಗಿರುವ ಕಟ್ಟಡವನ್ನ ಧ್ವಂಸ ಮಾಡಿ ಹೊಸದಾಗಿ ಸುಸಜ್ಜಿತವಾಗಿ ವಿಶಾಲವಾಗಿ ಕಟ್ಕೊಡ್ಬೇಕು ಅಂತ ನಾವು ವಕೀಲರ ಸಂಘ ಮಾಡ್ತಾ ಇದೀವಿ. ಸಂಘಕ್ಕೆ ಕಟ್ಟಡ ನಿರ್ಮಾಣ ಕೂಡ ಇನ್ನ ಹಣ ಮಂಜೂರು ಮಾಡಿಲ್ಲ, ಅದನ್ನು ಇನ್ನ ನಿರ್ಮಿಸಿಲ್ಲ. ಅವು ಒಟ್ಟಿಗೆ 2 ಕೆಲಸ ಮಾಡಬೇಕು ಅಂತ ಹೇಳ್ತಾ ನಾವು ಅನಿರ್ದಿಷ್ಟ ಕಾಲ ಇವತ್ತು 6ನೇ ದಿವಸ ಮುಷ್ಕರವನ್ನ ಮುಂದುವರಿಸ್ತಾ ಇದ್ದೀವಿ. ಆಮೇಲೆ ಒಂದು ಮಾತು, ತಾವು ವಕೀಲರ ಸಂಘದ ಅಧ್ಯಕ್ಷರಾಗಿ
ನಿಮ್ಮೊಂದು ವಕೀಲರ ಒಂದು ಎಲ್ಲ ಸದಸ್ಯರ ಒಂದು ಹಿರಿಯರ ಒಂದು ಕಕ್ಷಿದಾರರ ಒಂದು ಕೋರ್ಟ್ ಆವರಣದ ವಿಸ್ತೀರ್ಣದ ಬಗ್ಗೆ ಆ ಒಂದು ಕಟ್ಟಡ ಮಾಡ್ತಾ ಇದಾರ, ಇದ್ರ ಬಗ್ಗೆ ಗಮನ ಹರಿಸಿ ಉನ್ನತ ನಿಮ್ಮ ಒಂದು ಮೇಲಧಿಕಾರಿಗಳು ಈಗಾಗಲೇ ಅರ್ಜಿ ಕೊಟ್ಟು ನಿಮ್ಮ ಹೈಕೋರ್ಟ್ ಜಡ್ಜ್ ಆಗಲಿ ಇವರು ಬರ್ಬೇಕಲ್ಲ, ಅವರೊಂದು ಬರದ ಕಾರಣದಲ್ಲಿ ನಿಮ್ಮ ಈಗಾಗಲೇ ನಾವು ಹೋರಾಟ ಯಾವ ರೀತಿ ಕಂಟಿನ್ಯೂಷನ್ ಇರುತ್ತೆ? ಈಗಾಗಲೇ ನಾವು ಅನೇಕ ಸಾರಿ ಮನವಿಗಳನ್ನು ನೀಡಿದ್ದೀವಿ. ಮೊನ್ನೆ DJ ಸಾಹೇಬರು ಬಂದಿದ್ದಾರೆ ಮತ್ತು ಹಿರಿಯ ಅಭಿಯಂತಕರು ಅಂದರೆ ಇಂಜಿನಿಯರ್ಸು ಬಂದಿದ್ದಾರೆ. ಕಟ್ಟಡ ಏನು ಕಿರಿದಾಗಿದೆಯೋ ಅದನ್ನ ಅಗಲೀಕರಿಸಕ್ಕೆ ಈಗಲೂ ಸಾಧ್ಯತೆಗಳಿದೆ ಅಂತ ಇಂಜಿನಿಯರ್ ಹೇಳಿದ್ದಾರೆ. ಅದರಿಂದ ನಾವು ಒತ್ತಡ ಏರ್ತಾ ಇದ್ದೇವೆ, ಅದರ ಪ್ರಕಾರ ನವೀಕರಿಸಿ ಅದನ್ನ ಅಗಲ ಮಾಡಬೇಕು ಅಂತ ನಮ್ಮ ಎಲ್ಲಾ ಸದಸ್ಯರ ಅಭಿಪ್ರಾಯದಂತೆ ಇವಾಗ ಈ ಮುಷ್ಕರವನ್ನ ಮಾಡ್ತೀವಿ. ಥ್ಯಾಂಕ್ ಯು.